ಇದೆ ಸರ್ ಕೋಕೋ ಎಲೆ. ನಮ್ಮ ಓ. ಪ್ರೊಫೆಸರ್ ಮಾಲಿಂಗಪ್ಪ ಅವರು ಏನು ಹೇಳ್ತಾರೆ ಗೌರಿಬಿದ್ನೂರ್ ಹತ್ರ ರಂಗಾಪುರದವರು, 16 ಇಂಚು ಕೋಕೋ ಬಂದು ಎಲೆಗಳು ಬಂದ್ರೆ ತುಂಬಾ ಅದು ಆರೋಗ್ಯದಾಯಕವಾಗಿದೆ ಅಂತ ಗಿಡಗಳನ್ನ ಹೇಳ್ತಾರೆ ಸರ್. ನೋಡಿ ಸರ್, 16 ಇಂಚು ಬಂದಿದೆ ಸರ್ ಎಲೆ. ಹೌದು, ಹಸೆ ಎಲೆ ಅಲ್ಲ, ಒಣಗಿರೋ ಎಲೆ ನೋಡಿ 16 ಸರ್, ಇಂಚ್ ಇದೆ. ನೋಡಿ ಸರ್. ಹೌದು. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನೀಗ ಬಸವರಾಳಲ್ಲಿ ಇದ್ದೇನೆ. ನೋಡಿ, ಇಲ್ಲಿ ಒಬ್ರು ಕೋಕೋ ಬೆಳೆದಿದ್ದಾರೆ. ಆ ಕೋಕೋ ಕೂಡ ಈ ಅಡಕೆ ಮತ್ತೆ ತೆಂಗಿನ ತೋಟದಲ್ಲಿ ಬೆಳೆದಿದ್ದಾರೆ. ಬನ್ನಿ ಹೋಗೋಣ ಆ ಸುನಿಲ್ ಸರ್ ಹತ್ರ, ಯಾವ ತರ ಬೆಳೆದಿದ್ದಾರೆ ಕೋಕೋ, ಅವ್ರಿಗೆ ಏನೇನೆಲ್ಲ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸುನಿಲ್ ಅಂತ ಹೇಳಿ ಸರ್. ಇಲ್ಲೇ ನಮ್ದು ಮನಗನಹಳ್ಳಿ, ಬಸರಾಳ್ ಹೋಬಳಿ, ಮಂಡ್ಯ ತಾಲೂಕ್, ಮಂಡ್ಯ ಡಿಸ್ಟಿಕ್ ಸರ್ ನಮ್ದು. ಇದು ಕೋಕೋ ನೋಡಿ ಸರ್, ಬನ್ನಿ ಸರ್. ಕೋಕೋ ನೋಡಿ, ಈ ನಮ್ಮ ತೋಟಗಾರಿಕೆ ಬೆಳೆನಲ್ಲಿ ತೆಂಗು, ಅಡಿಕೆ, ಬಾಳೆ, ಕೋಕೋ ಜಾಯಿಕಾ ಮಾಡಿದೀವಿ ಸರ್. ಕೋಕೋ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಎಲ್ಲ 2.5 years ಆಯ್ತು ಸರ್. ಇದು 2 ವರ್ಷ ಸರ್. ಇದು ನೋಡಿ ಸರ್ ಎಷ್ಟು ಇದೆ. ಇಲ್ಲಿ ನೋಡಿ ಸರ್, ಮೊನ್ನೆ ಕಿತ್ಕೊಂಡು ಹೋಗಿದ್ದೀನಿ ಸರ್ ಇದನ್ನ ಮನೆಗೆ. ನೋಡಿ ಸರ್, ಇಲ್ಲಿ ಕೋಕೋ ಎಲ್ಲ ಬಂದಿದೆ. ನೋಡಿ ಸರ್, ಇಲ್ಲಿದೆ. ಎಷ್ಟಾಗ್ಲಾ ಇದೆ ನೋಡೋಣ. ನೋಡಿ ಸರ್, ಇದು ಗ್ರೀನಿಶ್ ಬಂದ್ಮೇಲೆ, ಇದು ಸಾರಿ ಯೆಲ್ಲೋಯಿಶ್ ಬಂದ್ಮೇಲೆ ಕೀಳಬೇಕು ಸರ್. ಇದು ಬಂದಿದೆ ಅಂದ್ರೆ ಇದು ಹಾರ್ವೆಸ್ಟ್ ಬಂದಿದೆ ಅಂತ. ಇಲ್ಲಿ ನೋಡಿ ಸರ್, ಈ ತರ ಇತ್ತು ಅಂದ್ರೆ ಇದು ಇನ್ನೂ ಬಂದಿಲ್ಲ ಅಂತ. ಗ್ರೀನಿಶ್ ಇದೆ ಅಂದ್ರೆ ಬಂದಿಲ್ಲ ಅಂತ. ಯೆಲ್ಲೋಯಿಶ್ ಬಂದಿದೆ ಅಂದ್ರೆ ಇದು ಹಾರ್ವೆಸ್ಟ್ ಬಂದಿದೆ ಅಂತ. ಇದನ್ನ ತಗೊಂಡೋಗಿ ಒಡೆದಿ ಒಂದು ಗೋಣಿ ಚೀಲಕ್ಕೆ ಹಾಕಿ ಇದನ್ನ ನಾವು ಒಂದು ಫರ್ಮೆಂಟೇಶನ್ ಮಾಡಿ, ನಂತರ ಇದನ್ನ ಬಿಸಿಲಲ್ಲಿ ಒಂದು 3-4 days ಒಣಗಿಸಿ, ಆ ನಂತರ ಇದನ್ನ ಬೀಜಗಳನ್ನ ನಾವು ಪುತ್ತೂರಿಗೆ ಸರ್, ಸುಳ್ಯ ಪುತ್ತೂರು ಕ್ಯಾಂಬ್ಲಿನ್ಗೆ ಕಳಿಸ್ಕೊಟ್ರೆ, ಈ ಕಡೆಯಿಂದ ನಾವು VRL ಹಾಕ್ರೆ ಆ ಕಡೆಯಿಂದ ನಮಗೆ ಚೆಕ್ ಕಳಿಸ್ಕೊಡ್ತಾರೆ ಸರ್. ಇಲ್ಲಿ ಕ್ಯಾಂಪ್ಕೋ ಕಂಪ್ನಿಗೆ ಸರ್. ಹಾ ಸರ್. ಇದರಿಂದ ಯಥೇಚ್ಛವಾದ ಉಪಯೋಗ ಏನಂದ್ರೆ ಸರ್, ರೈತರಿಗೆ ಈ ಕೋಕೋ ಆದಾಯಕ್ಕಿಂತ ಹೆಚ್ಚಾಗಿ ಸರ್, ಇದು ಏನಿದೆ ನಮಗೆ ಮಲ್ಚಿಂಗ್ ಏನಿದೆ ಸರ್, ಇದು ನೋಡಿ ಮಲ್ಚಿಂಗ್ ಏನಿದೆ, ಇದು ತುಂಬಾ ಉತ್ಕೃಷ್ಟವಾಗಿ ಇದೆ ಸರ್. ನೋಡಿ ಸರ್ ಎಷ್ಟು ಇಂಚ್ ಬಂದಿದೆ ನೋಡಿ ಸರ್ ಕೋಕೋ ಎಲೆ, ನೋಡ್ಬೋದು ಸರ್ ನೀವು. 16 ಇಂಚು ಬಂದಿದೆ ಸರ್ ಕೋಕೋ ಎಲೆ. ನಮ್ಮ ಪ್ರೊಫೆಸರ್ ಮಾಲಿಂಗಪ್ಪ ಅವರು ಏನು ಹೇಳ್ತಾರೆ ಗೌರಿಬಿದ್ನೂರ್ ಹತ್ರ ರಂಗಾಪುರದವರು, 16 ಇಂಚು ಕೋಕೋ ಬಂದು ಎಲೆಗಳು ಬಂದ್ರೆ ತುಂಬಾ ಅದು ಆರೋಗ್ಯದಾಯಕವಾಗಿದೆ ಅಂತ ಗಿಡಗಳನ್ನ ಹೇಳ್ತಾರೆ ಸರ್. ನೋಡಿ ಸರ್, 16 ಇಂಚು ಬಂದಿದೆ ಸರ್ ಎಲೆ. ಹೌದು, ಹಸೆ ಎಲೆ ಅಲ್ಲ, ಒಣಗಿರೋ ಎಲೆ 16 ಇಂಚ್ ಇದೆ. ನೋಡಿ ಸರ್, ಹೌದು, ಎಷ್ಟು ಇದೆ ನೋಡಿ ಸರ್. ಇದು ಯಥೇಚ್ಛವಾಗಿ ಮಲ್ಚಿಂಗ್ಗೆ ತುಂಬಾ ಇದಿದೆ ಸರ್. ಇದು ನೋಡಿ ಸರ್, ತುಂಬಾ ಯಥೇಚ್ಛವಾಗಿದೆ ಸರ್ ಮಲ್ಚಿಂಗ್ಗೆ. ಇದು ಒಳ್ಳೆ ಗೊಬ್ಬರವಾಗಿ ಇದು ಮಾಡುತ್ತೆ ಸರ್ ಇದು ಮಲ್ಚಿಂಗ್ಗೆ. ನೋಡಿ ಸರ್, ಮಲ್ಚಿಂಗ್ ಎಷ್ಟು ಇದೆ ನೋಡಿ ಸರ್. ಇಲ್ಲಿ ಯಥೇಚ್ಛವಾಗಿದೆ ಸರ್ ಮಲ್ಚಿಂಗ್ ನಮ್ಮ ತೋಟದಲ್ಲಿ. ಆದಾಯದಾಯಕವಾಗಿದೆ ಸರ್ ಇದಂತೂ. ಒಳ್ಳೆ ನೋಡಿ ಸರ್ ಮಲ್ಚಿಂಗು. ಇದರಲ್ಲಿ ರೋಗ ಬಾಧೆ ಅಂತ ನನಗೆ ಇದುವರೆಗೂ ಕೂಡ ಯಾವುದು ಗೊತ್ತಾಗಿಲ್ಲ ಸರ್. ಇದುವರೆಗೂ ರೋಗ ಅನ್ನೋದು ತುಂಬಾ ಕಡಿಮೆ ಅಂತ ಹೇಳ್ತಾರೆ ಸರ್. ಇದುವರೆಗೂ ರೋಗ ಅಂತ ನಮ್ಗೆ ಯಾವ್ದು ಗೊತ್ತಾಗಿಲ್ಲ. ಒಂದು ಸರಿ ರೋಗ ಅನ್ನೋದು ಏನು ಅಟ್ಯಾಕ್ ಆಗಿಲ್ಲ. ಇದಕ್ಕೆ ಬಂದ್ರೆ ಏನೋ ಒಂದು ಇದು ಬರುತ್ತೆ ಅಂತ ಹೇಳಿದ್ದಾರೆ ಸರ್, ಬಟ್ ಇದುವರೆಗೂ ಏನೂ ಬಂದಿಲ್ಲ. ಹಾಗಾಗಿ ನಮ್ಗೆ ಇದು ರೋಗ ಬಾಧೆ ತುಂಬಾ ಕಡಿಮೆ ಅಂತ ಹೇಳಿದ್ದಾರೆ ಸರ್ ನಮ್ಗೆ. ನೋಡಿ ಸರ್, ಎಲೆ ಎಲ್ಲ ಎಷ್ಟು ಇದಿದೆ. ಹೌದು, ನೋಡಿ ಸರ್, ಬೇಕಾರೆ ಇಲ್ಲಿ ನೋಡಿ ತೋರಿಸಿ ಸರ್ ಇಲ್ಲಿ. ಹೌದು, ಎಲೆಗಳು ಸಕ್ಕತ್ತಾಗಿದೆ ಸರ್. ನೋಡಿ ಸರ್, 16 ಇಂಚುವರೆಗೂ ಬಂದಿದೆ ಸರ್ ಎಲೆ. ನೋಡಿ ಸರ್, ಇದು ಹೌದು, ಇದು ಹೂವು ಅನ್ಸುತ್ತಲ್ಲ ಸರ್. ಇಲ್ಲಿ ಹೂವು ಸರ್, ಹೂವು ಸರ್ ಇದು. ಒಂದೊಂದು ಎಲೆಗೂ ಒಂದೊಂದು ಹೂವು ಬರುತ್ತೆ ಅನ್ಸುತ್ತಲ್ಲ ಸರ್. ಇಲ್ಲಿ ಸರ್, ಇಲ್ಲಿ ನೋಡಿ ಸರ್, ಎರಡು ಅಲ್ಲೊಂದು. ಆಕ್ಚುಲಿ ಪಾಲಿನೇಷನ್ ಚೆನ್ನಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ಬರುತ್ತೆ ಸರ್. ಪಾಲಿನೇಷನ್ ನಾವು ತುಂಬಾ ಜೇನು ಸಾಕಾಣಿಕೆ ಮಾಡೋದ್ರಿಂದ ಈ ತರ ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಟ್ರೆ ಜೇನುಹುಳುಗಳು ಇರ್ತವೆ, ಎಲ್ಲಾರು ಚೆನ್ನಾಗಿರ್ತಾರೆ ಸರ್. ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೂವುಗಳು ಚೆನ್ನಾಗಿ ಬಂದಿದೆ. ಹ್ಞೂ ಸರ್, ನೋಡಿ ಸರ್, ಅಲ್ಲೇ ಕಾಯಿಗಳು ಈಗ ಕಚ್ಚುತ್ತಾ ಇದೆ. ಕೋಕೋ ಒಳ್ಳೆ ಮಲ್ಚಿಂಗ್ ಆಗಿ ಕೆಲಸ ಮಾಡುತ್ತೆ ಸರ್. ಇದು ಖಂಡಿತವಾಗ್ಲೂ ಇದು ಒಳ್ಳೆ ಮಲ್ಚಿಂಗ್ ಆಗಿ ಇದು ಮಾಡುತ್ತೆ ಸರ್ ಇದು. ಹಾಗೆ ಈಗ ಅರ್ಶನ ನೋಡಿ ಸರ್, ಅರ್ಶನ ಹಾರ್ವೆಸ್ಟ್ ಬಂದಿದೆ. ನೋಡಿ ಸರ್, ಅರ್ಶನ ನೋಡಿ ಸರ್. ಈಗ ಡಿಸೆಂಬರ್ ಅಲ್ಲಿ ಈಗ ಕಿತ್ಕೊಬೇಕು ಸರ್. ನೋಡಿ ಸರ್, ಅರ್ಶನ ಇಲ್ಲಿ ಸರ್. ವಾವ್, ಸಕ್ಕತ್ತಾಗಿದೆ ಸರ್ ಸ್ಮೆಲ್. ಹಾಂ ಸರ್. ಕರಿಕ್ಯುಲಮ್ ಚೆನ್ನಾಗಿದೆ ಇದ್ರಲ್ಲಿ. ಹಾಂ ಸರ್. ಕೆಲವರೆಲ್ಲ ಹೇಳ್ತಾರಲ್ಲ, ಅಡಿಕೆ ತೋಟದಲ್ಲಿ ಕೆಲವೊಂದು ಹಾಕಿದ್ರೆ, ಯಾಕಂದ್ರೆ ಇದಕ್ಕೆ ನೀರು ಜಾಸ್ತಿ ಹಾಕ್ಬಿಟ್ರೆ ರೋಗ ಬರುತ್ತೆ, ಸರಿಯಾಗಿ ಗ್ರೋತ್ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಒಟ್ಟು ನೀವು ಎಷ್ಟು ಕೋಕೋ ಗಿಡಗಳನ್ನ ಹಾಕಿದ್ದೀರಾ ಸರ್? ಸರ್, ಇಲ್ಲಿ 1.5 ಎಕರೆಗೆ ಸರ್. ಇಲ್ಲಿ ಇಷ್ಟಕ್ಕೂ 2 ಪಾತಿಗೆ 1 ಎಕರೆಗೆ ಮಾತ್ರ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಅದಕ್ಕೆ ಕೆಳಗಡೆ ಮಾಡ್ತೀನಿ ಸರ್. ಅದಕ್ಕೆ ಈಗ ಇದಕ್ಕೆ ಒಂದು 48 ಗಿಡ ಹಾಕಿದ್ದೀನಿ ಸರ್ ಕೋಕೋನ. ನೋಡೋಣ ಅಂತ ಸರ್, ಫಸ್ಟ್ ಟೈಮ್ ಹೇಗೆ ಬರುತ್ತೆ ಇದು ಇಂಪ್ಲಿಮೆಂಟೇಷನ್ ನೋಡ್ಕೊಂಡು ನಂತರ ಪೂರ್ತಿ ಮಾಡೋಣ ಅಂತ ಹೇಳಿ ಇದಕ್ಕೆ ಮಾತ್ರ ಮಾಡಿದೀನಿ ಸರ್. ಇದಕ್ಕೆ ಚೆನ್ನಾಗಿ ಬಂದಿದೆ ಸರ್, ನೀವೇ ನೋಡ್ತಾ ಇರ್ಬೋದು ಸರ್ ಇದು ಹೇಗ್ ಬಂದಿದೆ ಅಂತ. ಹೌದು, ನೀರು ಯಾವುದೇ ಆದ್ರೂ ಬೆಳೆ ಅಷ್ಟೇ ಸರ್. ಅತಿ ನೀರಾದ್ರೆ ಕೂಡ ಯಾವ್ದು ಬೆಳೆ ಬರಲ್ಲ. ನೀರು ಸ್ವಲ್ಪ
ಕಡಿಮೆ ಇದ್ದಷ್ಟು ಚಂದ ಅಂತ ನನ್ನ ಒಂದು ಭಾವನೆ ಸರ್. ಭಾವನೆ ಯಾಕಂದ್ರೆ ಇದು ಅಡಕೆ ತೋಟದಲ್ಲಿ ಹಾಕಿರ್ತೀರಲ್ಲ. ಹಾ ಸರ್, ನೆರಳು ಕ್ರಿಯೇಟ್ ಆಗೋದ್ರಿಂದ ಜಾಸ್ತಿ ಇಲ್ಲಿ ತೇವಾಂಶ ಆರ್ವಸಿ ಬರಲ್ಲ. ಅದರಿಂದ ಇದು ಮಲ್ಚಿಂಗ್ ಜಾಸ್ತಿ ಇರೋದ್ರಿಂದ ನೀರನ್ನ ಕಡಿಮೆ ಕೊಟ್ಟರು ಕೂಡ ತಡ್ಕೊಳ್ಳುವಂತ ಕೆಪಾಸಿಟಿ ಇದಕ್ಕಿದೆ ಸರ್. ಇದಕ್ಕೆ ಓಕೆ, ಇದು ಹಾರ್ವೆಸ್ಟಿಂಗ್ ಒಂದ್ ವರ್ಷದಲ್ಲಿ ಎಷ್ಟು ಸತಿ ಸರ್ ಇದು ಬರ್ತಾನೆ ಇರುತ್ತೆ ಸರ್. ಈ ವರ್ಷದಲ್ಲಿ ಇವತ್ತು ಅಂತಿಲ್ಲ ಸರ್. ಇದು ಈಗ ಈ ಕಿತ್ಕೊಂಡಿದ್ವಿ ಸರ್, ಒಂದ್ ವೀಕ್ ಅಥವಾ ಒಂದ್ ಮಂತ್ ಆದ್ಮೇಲೆ ನೋಡಿ ಸರ್, ಈಗ ಮೇಲ್ ಬಂದಿದೆ, ಬರ್ತಾ ಇರುತ್ತೆ ಸರ್. ಅದು ಬಂದಂಗ ಇದು ಎಲ್ಲೋ ಇಷ್ಟ ಆಯ್ತಾ ಇದ್ದಂಗೆ ಕಿತ್ಕೊಂಡು ಇದನ್ನ ನಾವು ಪರ್ಮೆಂಟೇಶನ್ ಮಾಡಿ ಮನೆಯಲ್ಲಿ ಮಾಡಿ ಒಣಗಿಸಿ ಕೊಡ್ಬೋದು ಸರ್. ಈಗ ಬರೀ ಒಂದೇ ಗಿಡ ಆದ್ರೆ ಬರಲ್ಲ. ಈಗ ಅಲ್ಲಿ ಇದ್ ಬಂತ, ಈಗ ಅಲ್ಲಿ ಮುಂದೆ ಗಿಡ ಬಂದಿದೆ, ಬರ್ತಾ ಇರುತ್ತೆ ಸರ್. ಇದು ಒಂದೇ ಅಲ್ಲ, ಅದು ಯಾವಾಗ ಎಲ್ಲೋ ಇಷ್ಟು ಈ ತರ ಬರ್ತಾ ಇರ್ತದೆ, ಕಾಯಿ ಚೆನ್ನಾಗಿ ಬರ್ತಾ ಇರ್ತದೆ, ಕಿತ್ಕೊಳ್ಳೋದು ಸರ್, ಮನೆಗೆ ತಗೊಂಡು ಪರ್ಮೆಂಟೇಶನ್ ಮಾಡ್ತೀವಿ ಸರ್ ಇದನ್ನ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ಈ ಕೋಕೋ ಬೆಳೆ ಅಂತ. ನೀವುಗಳು ಕೂಡ ನಿಮ್ಮ ಅಡಿಕೆ ತೋಟದಲ್ಲಿ ಸುಮ್ನೆ ಇದೊಂದು ಬದುನಲ್ಲಿ ಇಲ್ಲಾಂದ್ರೆ ಮಧ್ಯದಲ್ಲಿ ಹಾಕೊಂಡ್ರೆ ಇದರಿಂದ ಆದಾಯ ಏನು, ಯಾವ ತರ ಫರ್ಮೆಂಟೇಶನ್ ಮಾಡೋದು, ನಾವು ಹೊರಗಡೆ ಅಲ್ಲಿ ಇಲ್ಲಿ ಸುಮ್ನೆ ಚಾಕ್ಲೇಟ್ ತಂದು ತಿಂತೀವಿ ಮಕ್ಳಿಗೆ, ಇದರಿಂದ ಮಾಡ್ಕೊಟ್ರೆ ಅವ್ರಿಗೊಂದು ಉಪಯೋಗ. ಯೂಟ್ಯೂಬ್ ಅಲ್ಲಿ ತುಂಬಾನೇ ವಿಡಿಯೋಸ್ಗಳಿದೆ ಈ ತರ ಕೋಕೋ ಹಣ್ಣಿಂದ ಯಾವ ತರ ಚಾಕ್ಲೇಟ್ ಮಾಡೋದು ಅಂತನೋ. ಪ್ಲಸ್ ಅದಲ್ದ್ರೆ ಇವ್ರು ಕ್ಯಾಂಪ್ಕೋಗಳು ಬೇರೆ ಕೊಡ್ತಾ ಇದಾರೆ. ನೋಡಿದ್ರಲ್ಲಿ ಯಾವ ತರ ಇತ್ತು ಅಂತ. ಸೊ ನೀವುಗಳು ಕೂಡ ಇದೇ ತರ ಕೋಕೋ ಬೆಳೀತಾ ಇದ್ರೆ ಆದಷ್ಟು ಇದನ್ನ ಮೌಲ್ಯವರ್ಧನೆ ಮಾಡಿ ನೀವೇ ಇದನ್ನ ಎಂಡ್ ಪ್ರಾಡಕ್ಟ್ ಮಾಡಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.